ಕ್ರಿಸ್ತ ಯೇಸುವಿನ ಪ್ರಿಯ ಸಹೋದರ ಸಹೋದರಿ, ಬೆಟ್ಟದ ಹಲಸೂರಿನ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇಂದು ಯೇಸುವನ್ನು ಕಾಣಿಕೆಯಾಗಿ ಅರ್ಪಿಸುವಂತಹ ಹಬ್ಬದ ಜೊತೆಗೆ ಧರ್ಮಸಭೆ ಜೊತೆಗೆ ಸೇರಿ ನಾವು ಈ ಪುಣ್ಯ ಕ್ಷೇತ್ರದಲ್ಲಿ ಕೃತಜ್ಞತಾ ಬಲಿ ಪೂಜೆಯನ್ನು ಒಪ್ಪಿಸಲು ಇಲ್ಲಿ ನೆರೆದಿದ್ದೇವೆ. ಇದು ಬಹಳ ವಿಶೇಷವಾದಂತಹ ದಿನಗಳು. ಒಂದು, ದೇವರನ್ನು ಕಾಣಿಕೆಯಾಗಿ ಅರ್ಪಿಸಿದಂತಹ ದಿನ. ಎರಡನೇದಾಗಿ ತಿಂಗಳ ಮೊದಲನೆಯ ಮಂಗಳವಾರ. ಮೂರನೇದಾಗಿ ಈ ಕೃತಜ್ಞತೆ ಸಮಾರಂಭ ಬಲಿಪೂಜೆಯೊಂದಿಗೆ ಇದನ್ನು ಇಲ್ಲಿ ಆಚರಿಸುತ್ತಿದ್ದೀವಿ. ನಿನ್ನೆ ಬೆಳಗ್ಗೆ 10 ಗಂಟೆಗಳವರೆಗೆ ಯಾರ್ಯಾರಿಗೆ ಆಮಂತ್ರಣವನ್ನು ಕಳಿಸಬೇಕಾಗಿತ್ತು ಆ ಸಮಯದ ಅಭಾವದಿಂದ ಕಳಿಸಲು ಸಾಧ್ಯವಾಗದೆ ಆ ಕೆಲಸದಲ್ಲಿ ನಿರತರಾಗಿದೆ. ಸುಮಾರು ಒಂದು 70-100 ಮಂದಿಗೆ ಕಳಿಸಿರಬಹುದು. ಈಗಿನ ಕಾಲದಲ್ಲಿ ಮೊಬೈಲ್ ಇದೆ, ಒಂದು ಮೆಸೇಜ್ ಇದೆ, ಅದನ್ನು ತೆಗೆದು ಒಬ್ಬೊಬ್ಬರಿಗೆ ಅವರವರ ಒಂದು ಸೆಲ್ ಫೋನ್ ಆ ಒಂದು ಸಂಖ್ಯೆಯನ್ನು ಹೊಡೆದರೆ ಒಬ್ಬೊಬ್ಬರಿಗೆ ಹೋಗುತ್ತಲೇ ಇರುತ್ತದೆ. ಅಷ್ಟು ಕಷ್ಟವೇನೂ ಅಲ್ಲ. ಕಷ್ಟ ಪಡಬೇಕಾಗಿತ್ತು, ಪಡುವುದಕ್ಕೆ ಸಾಧ್ಯವಾಗಲಿಲ್ಲ. ನಮ್ಮ ಕುಟುಂಬದಲ್ಲಿ ನಡೆದಂತಹ ಒಂದು ದುರ್ಘಟನೆಯಿಂದ 31ನೇ ತಾರೀಕಿನವರೆಗೆ ಈ ಸಮಾರಂಭವನ್ನು ಮಾಡಬೇಕು ಎಂದು 1 ವರ್ಷದ ಹಿಂದೆಯೇ ನೆನಪಿನಲ್ಲಿದ್ದದ್ದು ಚೆನ್ನಾಗಿ ಗೊತ್ತಿದ್ದು, ಈ ಕಾರಣದಿಂದಾಗಿ ಏನೇನು ಮಾಡಲು ಸಾಧ್ಯವಾಗದೆ ಉಳಿದಾಗ ಕೊನೆಯ ಪಕ್ಷದಲ್ಲಿ ಇದನ್ನಾದರೂ ಮಾಡೋಣ ಎಂದೆಲ್ಲ ಹೇಳಿ 7ನೇ ತಾರೀಕು ಇಟ್ಟುಕೊಡಬೇಕಾದಂತಹ ಈ ಒಂದು ಕೃತಜ್ಞತಾ ಸಮಾರಂಭ ಕಾರ್ಯಕ್ರಮ ನಾವು ವಿವಿಧ ವಿಚಾರಣೆ ಧರ್ಮ ಕೇಂದ್ರಗಳಲ್ಲಿ ಲೂರ್ದು ಮಾತೆಯ ಹಬ್ಬವಿರುವುದರಿಂದ 2ನೇ ತಾರೀಕು ಇರಿಸಿಕೊಳ್ಳೋಣ ಎಂಬ ನಿರ್ಧಾರಕ್ಕೆ ಬರಬೇಕಾಗಿದೆ. ಆದ್ದರಿಂದ ಎಲ್ಲಾ ತರದ ಅಡಚಣೆಯಿಂದಾಗಿ ಇಂದು ಇದನ್ನು ಇರಿಸಿದ್ದೇವೆ. ಏಕೆ ಇರಿಸಿದ್ದೇವೆ? ನಾನು ಹೇಳಿದ ಹಾಗೆ ಒಂದು 100 ಮಂದಿಗೆ ಈ ಒಂದು ವಿಷಯವನ್ನು ಮುಟ್ಟಿಸಿದ್ದೇನೆ. 2 ಮಾತ್ರ ಮರು ಉತ್ತರ ಕೊಟ್ಟರು. ಥ್ಯಾಂಕ್ ಯು ಫಾದರ್ ಫಾರ್ ಇನ್ವೈಟಿಂಗ್ ಅಸ್. ಆಗ ನಾನು ಯೋಚಿಸಿದೆ, ನಾಳೆ ಈ ಒಂದು ಶುಭ ಸಂದೇಶವನ್ನು ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೆ. 10 ಜನರನ್ನು ಗುಣಪಡಿಸುತ್ತಾರೆ, ಒಬ್ಬನು ಮಾತ್ರ ಬರುತ್ತಾನೆ, ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಈಗಿನ ಕಾಲದಲ್ಲೂ ಸಹ ಬಹುಶಃ 100 ಮಂದಿಗೆ ಕಳಿಸಿದಾಗ 2 ಮಾತ್ರ ಆ ಒಂದು ಥ್ಯಾಂಕ್ ಯು ಫಾದರ್ ಫಾರ್ ಇನ್ವಿಟೇಷನ್ ಎಂದು ಹೇಳಿದರಲ್ಲ. ಇನ್ನು 98 ಮಂದಿ ಕಳಿಸಲಿಲ್ಲವಲ್ಲ, ಏನೋ ಏಕೋ ಎಂದು ಯೋಚಿಸುತ್ತಲೇ ಇದ್ದೆ. ಪ್ರಿಯವಾದ ಸಹೋದರರೇ, ನಾ ಹೇಗೆ ಯೋಚಿಸುತ್ತೇನೋ ಅದೇ ಪ್ರಕಾರ ನೀವು ಸಹ ಇಡೀ ವರ್ಷ ಒಂದು ಬೆಟ್ಟದ ಹಲಸೂರಿಗೆ ಹೋಗುತ್ತೇವೆ, ಬೆಳೆದೆಲೆಯನ್ನು ಹಾಕುತ್ತೇವೆ, ಬಲಿಪೂಜೆಯನ್ನು ಕೊಡುತ್ತೇವೆ, ದಾನ ಧರ್ಮವನ್ನು ಮಾಡುತ್ತೇವೆ, ರೊಟ್ಟಿಯನ್ನು ಕೊಡುತ್ತೇವೆ, ದೇವಸ್ಥಾನಕ್ಕೆ ಹಣ ಸಹಕಾರ ಮಾಡುತ್ತೇವೆ, ದೇವಸ್ಥಾನದ ಕೆಲಸಕ್ಕೆ ನಾವು ಏನಾದರೂ ಮುಂದೆ ನಿಂತು ಸೇವೆ ಸಲ್ಲಿಸುತ್ತೇವೆ. ಗುರುಗಳು ಒಂದು ಸಲವಾದರೂ ಥ್ಯಾಂಕ್ ಯು ಎಂದು ಹೇಳಬಹುದಿಲ್ಲವಲ್ಲ ಎಂದು ನಾನು ಮನಸ್ಸಿನಲ್ಲಿ ಇರಿಸಿಕೊಂಡು, ಜನರು ಎಷ್ಟು ಮಾಡುತ್ತಾರೆ, ಅವರಿಗೆ ಒಂದು ದಿನವಾದರೂ ಥ್ಯಾಂಕ್ ಯು ನೀವು ಮಾಡಿದಕ್ಕೋಸ್ಕರ ಎಂದು ಹೇಳುವುದಕ್ಕೆ ನಮಗೆ ಸಮಯವಿಲ್ಲವಲ್ಲ ಎಂದು ಹೇಳಿ ಇದನ್ನು ಇಂದು ಇಲ್ಲಿ ಆಚರಿಸುತ್ತಿದೆ. ಆದ್ದರಿಂದ ದೇವರು, ನಾನಲ್ಲ ನೀವಲ್ಲ, ದೇವರು ಮಾಡಿರುವಂತಹ ಎಲ್ಲಾ ಉಪಕಾರಗಳನ್ನು ಯಾರ ಮೂಲಕ? ನಿಮ್ಮ ಮೂಲಕ ಮಾಡಿರುವಂತಹ ಎಲ್ಲಾ ಉಪಕಾರಗಳು ನಿಮ್ಮ ಮೂಲಕ. ಕೆಲವು ಸಂದರ್ಭದಲ್ಲಿ ಯೋಚಿಸುತ್ತೇನೆ, ಆಕಸ್ಮಿಕವಾಗಿ ಮಹಿಮೆ ಸ್ವರೂಪ ಹಲಸೂರಿನಲ್ಲಿ ಇಲ್ಲದಿದ್ದಲ್ಲಿ ಈ ಹಲಸೂರಿನ ಗತಿ ಏನಾಗುತ್ತಿತ್ತು ಎಂದು.
22 ಕುಟುಂಬಗಳು ಭಾನುವಾರ ಒಂದು ಬಲಿಪೂಜೆ, ಪ್ರತಿದಿನ ಒಂದು ಬಲಿಪೂಜೆ, 85 ಜನರ ಜೊತೆಯಲ್ಲಿ ಸರಸಾಟ. ಯಾರು ಇಲ್ಲ ಎಂದು ಹೇಳಿದಲ್ಲಿ ಏನು ಗತಿಯಾಗಿರಬೇಕು ಈ ಒಂದು ಹಲಸೂರಿಗೆ? ಹಲಸೂರಿಗೆ ದೇವರ ಆಶೀರ್ವಾದ ಎಷ್ಟು ಎಂದು ಹೇಳಿದಲ್ಲಿ ಈ ಮಹಿಮಾ ಸ್ವರೂಪದ ಜೊತೆಗೆ ಹಲಸೂರಿಗೆ 100 ಭಕ್ತಾದಿಗಳಲ್ಲ, 1000 ಭಕ್ತಾದಿಗಳಲ್ಲ, ನಾಳೆ ಲಕ್ಷಾಂತರ ಭಕ್ತಾದಿಗಳು ಬರುವಂತಹ ವರಪ್ರಸಾದವನ್ನು ನೀಡಿದಕ್ಕೋಸ್ಕರವೇ ನಾವು ಆ ದೈವದ ವರಪ್ರಸಾದ ನೆನೆಸಿಕೊಂಡು ದೇವರು ಮಾಡಿರುವಂತಹ ಎಲ್ಲಾ ಉಪಕಾರಗಳನ್ನು ಸ್ಮರಿಸಿಕೊಂಡು ಆ ಅಂತೋಣಿಯವರಿಗೆ ದೇವರಿಗೆ ಅಂತೋಣಿಯ ಮೂಲಕ ವಂದನೆಯನ್ನು ಅರ್ಪಿಸುತ್ತಲೇ ಬಂದಿದ್ದೇವೆ 100 ವರ್ಷಗಳಿಂದ. ಅದನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಅಂತ ಭಕ್ತಾದಿಗಳನ್ನು ನಾನು ನೆನೆಯುವುದು ಬಹಳ ಯುಕ್ತವಾಗಿತ್ತು. ಅಂತ ವಿಶ್ವಾಸಿಗಳನ್ನು ನೆನೆಯುವುದು ನನ್ನ ಕರ್ತವ್ಯ ಎಂದು ಹೇಳುತ್ತಾ ಈ ಒಂದು ಕೃತಜ್ಞತಾ ಸಮಾರಂಭವನ್ನು, ಈ ಕೃತಜ್ಞತೆ ಬಲಿ ಪೂಜೆಯೊಂದಿಗೆ ನಿಮ್ಮೆಲ್ಲರಿಗೂ, ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ, ಇಲ್ಲಿ ಬಂದು ಹೋಗಿರುವ ಒಬ್ಬೊಬ್ಬರಿಗೂ ಒಂದು ಬಿಡುಗಾಸನ್ನು ಸಹ ಈ ಒಂದು ಧರ್ಮ ಪುಣ್ಯ ಕ್ಷೇತ್ರಕ್ಕೆ ನೀಡಿ ಇದರ ಬೆಳವಣಿಗೆಗೋಸ್ಕರ ನಾವು ಸಹಕರಿಸುತ್ತೇವೆ, ಸಹಾಯ ಮಾಡಿದ್ದೇವೆ ಎಂದು ಒಬ್ಬೊಬ್ಬರಿಗೂ ಈ ಊರಿನ ಗ್ರಾಮಸ್ಥರ, ಈ ಊರಿನ ಕ್ರೈಸ್ತ ಭಕ್ತಾದಿಗಳ ಹಾಗೂ ನನ್ನ ವೈಯಕ್ತಿಕ ಪರವಾಗಿ, ಸಿಸ್ಟರ್ಸ್ ಭಗಿನಿಯವರ ಪರವಾಗಿ ನಿಮ್ಮೆಲ್ಲರಿಗೂ ಅನಂತ ಅನಂತ ವಂದನೆಗಳು. ದೇವರು ನಿಮ್ಮನ್ನು ಸದಾ ಬೆಳೆಯುತ್ತಿದೆ, ಈ ಪುಣ್ಯ ಕ್ಷೇತ್ರವೂ ಬೆಳೆಯುತ್ತಿದೆ ಎಂದು ಹೇಳಿದಲ್ಲಿ ಅದು ನಿಮ್ಮಿಂದಲೇ ಈ ಬೆಟ್ಟದ ಹಲಸೂರು 2016ರಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿದೆ. 100 ವರ್ಷದ ಬೆಟ್ಟದ ಹಲಸೂರು ಹೇಗಿದ್ದಿತ್ತು, 150 ವರ್ಷದ ಹಿಂದೆ ಬೆಟ್ಟದ ಹಲಸೂರು ಹೇಗಿದ್ದಿತ್ತು, 200 ವರ್ಷದ ಹಿಂದೆ ಬೆಟ್ಟದ ಹಲಸೂರು ಹೇಗಿದ್ದಿತ್ತು, 2014 ಬೆಟ್ಟದ ಹಲಸೂರು ಇಷ್ಟರ ಮಟ್ಟಿಗೆ ಬಂದಿದ್ದಲ್ಲಿ ಅದು ದೇವರು ನಿಮ್ಮ ಮೂಲಕ ಮಾಡಿರುವಂತಹ ಎಲ್ಲಾ ಉಪಕಾರಗಳನ್ನು ನಾನು ಇಂದು ಸ್ಮರಿಸುತ್ತೇನೆ. ಆದ ಪ್ರಿಯವಾದ ಸಹೋದರರೇ, ಈ ಕಾಣಿಕೆಯನ್ನು ಅರ್ಪಿಸಿದಂತಹ ಆ ಒಂದು ಜೋಸೆಫರು, ಆ ಮಾತೆಯು ಆ ದೇವರಿಗೆ ಒಪ್ಪಿಸುವಾಗ ನಿಜಕ್ಕೂ ದೇವರಿಗೆ ಆ ಮಗುವನ್ನು ಎತ್ತುಕೊಂಡು ದೇವರೇ ನಿಮಗೆ ಕೃತಜ್ಞತೆ ಎಂದು ಹೇಳಿದ್ದು ಮಾತ್ರ ನಿಶ್ಚಯ. ಅದು ಸತ್ಯ ವೇದದಲ್ಲಿ ಇಲ್ಲದಿದ್ದದ್ದು ದೇವ ಮಾತೆ ಇದನ್ನು ಖಚಿತವಾಗಿ ಹೇಳಿದ್ದಾಳೆ. ಏಕೆಂದರೆ ಆ ದೇವಮಾತೆಯು ಗೇಬ್ರಿಯಲ್ ದೂತರು ಕಾಣಿಸಿಕೊಂಡಾಗಲೇ ಮಂಗಳವಾರ್ತೆಯ ಆ ಒಂದು ಘಟನೆಯಲ್ಲಿ ಅದರ ಆ ಒಂದು ಪ್ರತಿಫಲ ಪಡೆದು ನನ್ನ ಆತ್ಮವು ಸರ್ವೇಶ್ವರನ್ನು ಸ್ತುತಿಸುತ್ತದೆ, ನನ್ನ ಮನವು ಸರ್ವೇಶ್ವರನ್ನು ಕೊಂಡಾಡುತ್ತದೆ ಎಂದು ಹೇಳಿದಂತಹ ದೇವಮಾತೆ ಮಗುವನ್ನು ದೇವರನ್ನು ಕೈಯಲ್ಲಿಟ್ಟಾಗ ಆ ಒಂದು ಪದವನ್ನು ಉಪಯೋಗಿಸದೆ ಹೋಗಿದ್ದಾಳೆಯೇ? ದೇವಮಾತೆ ನಿಶ್ಚಯವಾಗಿ ದೇವರಿಗೆ ಮನಪೂರ್ವಕವಾಗಿ ಕೃತಜ್ಞತೆಯನ್ನು ಅರ್ಪಿಸಿದ್ದಲೇವೆ. ಅದರ ಜೊತೆಗೆ ಇಂದಿದ್ದಂತಹ ಆ ಒಂದು ಜೋಸೆಫರು ಮಾತ್ರ ಅದನ್ನು ಮಾಡದೆ ಇದ್ದಲ್ಲಿ ಕಾಣದು. ಇವರಿಬ್ಬರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ನೀವೆಲ್ಲರೂ ಪಡೆದಂತಹ ಎಲ್ಲಾ ಅಂತೋಣಿಯವರ ಮುಖಾಂತರ ಪಡೆದಂತಹ ಎಲ್ಲಾ ಉಪಕಾರಗಳಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸದಾ ಸಲ್ಲಿಸುತ್ತೇವೆ. ನಾವು ಇಂದು ನಿಮ್ಮೆಲ್ಲರಿಗೂ ಅದೇ ದೇವರ ಹೆಸರಿನಲ್ಲಿ, ಅದೇ ದೇವರು ನಿಮ್ಮ ಮೂಲಕ ಮಾಡಿರುವಂತಹ ಎಲ್ಲ ಉಪಕಾರಿಗಳನ್ನು, ಎಲ್ಲ ಭಕ್ತಾದಿಗಳನ್ನು, ಎಲ್ಲ ವಿಶ್ವಾಸಿಗಳನ್ನು ಯಾರನ್ನೂ ಬಿಡದೆ, ಆಕಸ್ಮಿಕವಾಗಿ ಹಬ್ಬದ ಸಂದರ್ಭದಲ್ಲಿ ಕೆಲವು ಸಲ ನಾವು ಬಂದಾದ ಮೇಲೆ ಇವರು ಹೇಳುತ್ತಿದ್ದರು, ಏನೋ ಹಬ್ಬಕ್ಕೆ ಒಂದು 25,000 ಜನ ಬರುತ್ತಾರೆ. ಕೆಲವು ಸಲ ಹೋದ ವರ್ಷ ಆಮೇಲೆ ಆಚೆ ವರ್ಷ ಇಲ್ಲ ಸ್ವಾಮಿ ಒಂದು 50,000 ಜನರು ಅದಕ್ಕಿಂತ ಹೆಚ್ಚಾಗಿ ಬಂದಿದ್ದಾರೆ ಅಂತ ಹೇಳಿ ಆ 50,000 ಜನರನ್ನು ಇಂದು ಈ ಬಲಿಪೀಠದ ಮೇಲೆ ಒಪ್ಪಿಸುತ್ತಾ ಪ್ರತಿಯೊಬ್ಬರನ್ನು ನೆನೆಯುತ್ತಾ ನಿಮ್ಮೆಲ್ಲರಿಗೂ ದೇವರ ಹೆಸರಿನಲ್ಲಿ ನನ್ನ ಅನಂತ ಅನಂತ ವಂದನೆಗಳು ಹಾಗೂ ಆ ಕೃತಜ್ಞತೆಗಳು. ದೇವರು ಅಂತೋಣಿಯವರ ಮೂಲಕ ನಿಮ್ಮನ್ನು ಮಾತ್ರವಲ್ಲ, ಆ ಅಂತೋಣಿಯವರಲ್ಲಿ ವಿಶ್ವಾಸ ಭಕ್ತಿಯನ್ನಿಟ್ಟಂತಹ ಪ್ರತಿಯೊಬ್ಬರನ್ನು, ಇಲ್ಲಿಗೆ ಬರುವುದು ಹೋಗುವಂತಹ ಪ್ರತಿಯೊಬ್ಬರನ್ನು
ಆ ಅಂಥೋಣಿಯವರ ಮೂಲಕವೇ ದೇವರು ನಿಮ್ಮನ್ನು ಹಾರಸಿ ಆಶೀರ್ವಿಸಲಿ. ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಎಲ್ಲರಿಗೂ ಮನಃಶಾಂತಿ ನೆಮ್ಮದಿಯನ್ನು ಕೊಡಲಿ, ಎಲ್ಲರನ್ನೂ ಅವರ ಪ್ರೀತಿಯ ಆಶ್ರಯದಲ್ಲಿ ಕಾಲಿಸಿ ಬೆಳೆಸಲಿ. ಈ ಸಂತರು ಮಾಡಿದಂತಹ ಈ 100 ಪವಾಡ ಪುರುಷರೇ ಎಂದೆನಿಸಿಕೊಂಡಂತಹ ಈ 100 ಪವಾಡಗಳನ್ನು ನೆನೆದು ನಾವು ನಮ್ಮ ಕೈಲಾದಂತಹ ಆ ಒಂದು ದೇವರಿಗೆ ವಿವಿಧ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಲೇ ಸಾಗೋಣ. ಏಕೆಂದರೆ ದೇವರಿಗೆ ಆ ಕೃತಜ್ಞತೆಯನ್ನು ಸಲ್ಲಿಸುವುದು ಬಹಳ ಯುಕ್ತವು, ಬಹಳ ಯೋಗ್ಯವು. ಕೃತಜ್ಞತೆ, ಥ್ಯಾಂಕ್ ಯು ಎಂದು ಹೇಳಿದಲ್ಲಿ, ನೀವು ಮಾಡಿದ ಒಳಿತನ್ನು ನಾನು ನೆನೆಸಿಕೊಳ್ಳುತ್ತೇನೆ, ನೀವು ಮಾಡಿದ ಒಳಿತನ್ನು ನಾನು ಸ್ಮರಿಸುತ್ತಿದ್ದೇನೆ ಎಂದು ಹೇಳಿ ಆ ಪದದ ಮೂಲ ಅರ್ಥ ಇದಾಗಿದೆ. ನಾನು ಇಂದು ಈ ಒಂದು ಧರ್ಮ ಕೇಂದ್ರದ ಭಕ್ತಾದಿಗಳ ಜೊತೆಗೂಡಿ ನೀವು ಮಾಡಿದ ಎಲ್ಲ ಒಳಿತನ್ನು ನಾನು ಇಂದು ಸ್ಮರಿಸಿಕೊಳ್ಳುತ್ತಿದ್ದೇನೆ. ಎಲ್ಲ ಒಳಿತನ್ನು ಸ್ಮರಿಸಿಕೊಂಡು ನೆನೆಸಿಕೊಂಡು ನಿಮ್ಮೊಬ್ಬೊಬ್ಬರನ್ನು ವಿಶೇಷವಾಗಿ ಅನೇಕರು ಇಲ್ಲಿಗೆ ಬಂದು ವೈಯಕ್ತಿಕವಾಗಿ ಪರಿಚಯಿಸಿ ಅವರ ಸ್ನೇಹ ಸಂಬಂಧದಲ್ಲಿ ಏನೇನು ಮಾಡುತ್ತಿದ್ದಾರೆಂದು ನನ್ನೊಬ್ಬನಿಗೆ ಮಾತ್ರ ಗೊತ್ತಿದೆ. ಅವರೆಲ್ಲರನ್ನೂ ನೆನೆಸಿಕೊಂಡು ಒಬ್ಬೊಬ್ಬರನ್ನು ನೆನೆಸಿಕೊಂಡು ನಿಮ್ಮೆಲ್ಲರಿಗೂ ಆ ಪರಮಾತ್ಮನ ಅಂಥವರ ಮೂಲಕ ಎಲ್ಲ ವರಪ್ರಸಾದವನ್ನು ನಿಜಕ್ಕೂ ಆರೋಗ್ಯ ಭಾಗ್ಯ, ಮನಃಶಾಂತಿ, ನೆಮ್ಮದಿ, ಸಮೃದ್ಧಿಯಾಗುವಂತಹ ಆ ಪಥದಲ್ಲಿ ನಿಮ್ಮನ್ನು ಹರಸಿ ಆಶೀರ್ವಿಸಲೆಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇಲೆ